ಹೇಮಾವತಿ ಲಿಂಕಿಂಗ್ ಎಕ್ಸ್‌ಪ್ರೆಸ್ ದಿಢೀರ್ ಕಾಮಗಾರಿಯನ್ನ ನಡೆಸಲಾಗ್ತಾ ಇದೆ. ಇಷ್ಟು ದಿನ ಸುಮ್ಮನಿದ್ದು ಈಗ ಇದ್ದಕ್ಕಿದ್ದಂತೆ ಕಾಮಗಾರಿಗೆ ವೇಗವನ್ನ ನೀಡಲಾಗಿದೆ. ಸರ್ಕಾರದ ಈ ಕ್ರಮದಿಂದಾಗಿ ಕಾಮಗಾರಿಯಿಂದಾಗಿ ತುಮಕೂರಿನ 6 ತಾಲೂಕಿನ ರೈತರು ತತ್ತರಿಸಿ ಹೋಗಿದ್ದಾರೆ, ಆತಂಕದಲ್ಲಿ ಇದ್ದಾರೆ. ಯಾಕೆ ಆತಂಕ ಹಾಗಾದ್ರೆ ಈ ಭಾಗದ ರೈತರಿಗೆ? ಸುಂಕಾಪುರದಿಂದ ಪೈಪ್ಲೈನ್ ಮೂಲಕ ಕುಣಿಗಲ್ ಕೆರೆಗೆ ನೀರನ್ನು ಹರಿಸಲಾಗ್ತಾ ಇದೆ. ಕುಣಿಗಲ್ ಕೆರೆಯಿಂದ ರಾಮನಗರಕ್ಕೆ ನೀರು ಹರಿಸುವಂತ ಒಂದು ಪ್ಲಾನ್ ಇದು. ಈ ನಿಟ್ಟಿನಲ್ಲಿ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿಯಿಂದಾಗಿ ರೈತರಿಗೆ ಜಮೀನು ಜೊತೆಗೆ ಬೆಳೆ ಹಾಳಾಗುವಂತ ಆತಂಕ ಇದೆ. ತುಮಕೂರು ನಗರ, ಕೊರಟಗೆರೆ, ತುಮಕೂರು ಗ್ರಾಮಾಂತರ, ಗುಬ್ಬಿ, ಶಿರಾ, ತುರುವೇಕೆರೆ ಈ ಭಾಗದಲ್ಲಿ ರೈತರು ಪ್ರತಿಭಟನೆಗೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಒಂದ್ ಕಡೆ ಜಮೀನು ಹಾಳಾಗುತ್ತೆ, ಇನ್ನೊಂದ್ ಕಡೆ ಕಷ್ಟಪಟ್ಟು ಬೆಳೆದಂತ ಬೆಳೆ ನಾಶವಾಗುತ್ತೆ ಈ ಕಾಮಗಾರಿಯಿಂದಾಗಿ ಅಂತ ಹೇಳಿ. ಆದ್ರೆ ಪೊಲೀಸ್ ಭದ್ರತೆಯನ್ನ ಹಾಕಿ ಕಾಮಗಾರಿಯನ್ನ ಸರ್ಕಾರ ಶುರು ಮಾಡಿದೆ ರೈತರು ತಡೆಯುವಂತ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯಿಂದಾಗಿ. ಕಾಮಗಾರಿ ಮುಗಿಯೋವರೆಗೂ ಸಾವಿರಾರು ಪೊಲೀಸರು ರಕ್ಷಣೆಗೆ ಅಂತ ನಿಂತಿದ್ದಾರೆ, ಭದ್ರತೆಯನ್ನ ಕೊಡ್ತಾ ಇದ್ದಾರೆ. ಸರ್ಕಾರನೇ ಈ ಆದೇಶವನ್ನ ಕೊಟ್ಟಿದೆ. ಪೈಪ್ಲೈನ್ ಅಡವಳಿಕೆ ಮಾಡೋದಕ್ಕೆ ಈಗ ರಕ್ಷಣೆಯನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರವನ್ನೇ ಆದೇಶ ಕೊಟ್ಟಿದೆ. ಪ್ರತಿಭಟನೆಗೆ ಒಂದು ವೇಳೆ ರೈತರು ಬಂದ್ರೆ ಅವ್ರನ್ನೆಲ್ಲ ವಶಕ್ಕೆ ಪಡೀರಿ ಅಂತ ಹೇಳಿ ಸರ್ಕಾರ ಪೊಲೀಸರಿಗೆ ಆದೇಶವನ್ನ ಕೊಟ್ಟಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್. ಎಷ್ಟು ದಿನ ಸುಮ್ಮನಿದ್ದು ಈಗ ಕಾಮಗಾರಿ ಏಕಾಏಕಿಯಾಗಿ ಶುರು ಮಾಡಿಬಿಟ್ಟಿದ್ದಾರೆ ಅಂದ್ರೆ ಆ ಭಾಗದಲ್ಲಿ ರೈತರು ಇದಕ್ಕೆ ಯಾವ ತರ ಆಕ್ರೋಶ ವ್ಯಕ್ತಪಡಿಸ್ತಾರೆ, ಮತ್ತೆ ಪೊಲೀಸ್ ಭದ್ರತೆ ಬಗ್ಗೆ ರೈತರಿಗೆ ಯಾವ ತರ ಆಕ್ಷೇಪ ಇದೆ? ಫೈನ್, ಮತ್ತೆ ಸಂಪರ್ಕ ಮಾಡೋಣ ನಮ್ಮ ರಿಪೋರ್ಟರ್ನ. ಹೇಮಾವತಿ ಲಿಂಕಿಂಗ್ ಕಾಮಗಾರಿ ನೋಡಿ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಸಾಲಾಗಿ ಪೊಲೀಸರು ನಿಲ್ಲಿಸಿದ್ದಾರೆ. ಆ ಪೈಪ್ಲೈನ್ ಕಾಮಗಾರಿ ಎಲ್ಲೆಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಪೊಲೀಸರನ್ನ ನಿಲ್ಲಿಸಿದ್ದಾರೆ. ಅಂದ್ರೆ ರೈತರು ಬರ್ತಾರೆ, ಆ ಕಾಮಗಾರಿ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ, ಆಕ್ಷೇಪ ವ್ಯಕ್ತಪಡಿಸ್ತಾರೆ ಅನ್ನೋ ನಿಟ್ಟಿನಲ್ಲೇ ಈಗ ಪೊಲೀಸರನ್ನ ಅಲ್ಲಿ ಹೆಚ್ಚುವರಿಯಾಗಿ ಭದ್ರತೆಗೆ ನಿಯೋಜನೆ ಮಾಡಿರೋದನ್ನ ಗಮನಿಸ್ತಾ ಇದೀವಿ. ಅಂದ್ರೆ ಈ ಕಾಮಗಾರಿ ಮುಗಿಯೋ ತನಕನೂ ಪೊಲೀಸರು ಬಿಗಿ ಭದ್ರತೆಯನ್ನ ಆ ಪೈಪ್ಲೈನ್ ಕಾಮಗಾರಿ ಕೊಡಬೇಕು ಅಂತ ಹೇಳಿ ಸರ್ಕಾರನೇ ಆದೇಶವನ್ನು ಹೊರಡಿಸಿದೆ. ಈ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ವಿಠಲ್. ಈ ಕಾಮಗಾರಿ ದಿಢೀರ್ ಅಂತ ಆರಂಭ ಮಾಡೋದ ಕಾರಣ ಏನಾಯ್ತು? ರೈತರಿಂದ ಯಾವ ತರ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಮತ್ತೆ ಪೊಲೀಸ್ ಭದ್ರತೆ ಬಗ್ಗೆ ರೈತರು ಯಾವ ತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ಶರ್ಮಿತಾ, ಕಳೆದ 2 ವರ್ಷಗಳಿಂದನೂ ಕೂಡ ಈ ಒಂದು ಕಾಮಗಾರಿಯನ್ನ ಮಾಡ್ಲಾಗ್ತಾ ಇತ್ತು. ಆದ್ರೆ ಕುಣಿಗಲ್ ಭಾಗದಲ್ಲಿ ಮಾತ್ರ ಈ ಒಂದು ಕಾಮಗಾರಿಯನ್ನ ಮಾಡ್ಲಾಗ್ತಿತ್ತು. ಅಲ್ಲಿ ಯಾವುದೇ ರೀತಿಯಾದಂತ ರೈತರ ತೊಂದರೆ ಇರಲಿಲ್ಲ. ಯಾಕಂದ್ರೆ ಇಲ್ಲಿ ಮೇನ್ ಆಗಿ ಗುಬ್ಬಿ ತಾಲೂಕಿಂದ ಕುಣಿಗಲ್ ತಾಲೂಕಿಗೆ 35 ಕಿಲೋಮೀಟರ್ ಅಂತರ ಏನಿದೆ, ಇಲ್ಲಿಂದ ಅಲ್ಲಿ ನೀರು ತಗೊಂಡೋಗುವಂತ ಯೋಜನೆ ಇದು. ಅಂದ್ರೆ ಪೈಪ್ಲೈನ್ ಮೂಲಕ ತಗೊಂಡೋಗುವಂತ ಯೋಜನೆ. ಆದ್ರೆ ಈ ಭಾಗದಲ್ಲಿ ಇರುವಂತಕ್ಕಂತ ಕುಣಿಗಲ್ ಭಾಗದ ರೈತರು ಯಾವುದೇ ಕಾರಣಕ್ಕೂ ವಿರೋಧ ಮಾಡಿರಲ್ಲ. ಆದ್ರೆ ಈ ಗುಬ್ಬಿ ತಾಲೂಕು ಆಗಿರ್ಬೋದು, ಶಿರಾ ಆಗಿರ್ಬೋದು, ತುಮಕೂರು ಗ್ರಾಮಾಂತರ ಆಗಿರ್ಬೋದು, ತುಮಕೂರು ನಗರ ಆಗಿರ್ಬೋದು, ಕೊರಟಗೆರೆ ಜೊತೆಗೆ ತುರುವೇಕೆರೆ ಸೇರಿದಂತೆ ಹಲವು ತಾಲೂಕುಗಳಿಗೆ ಈ ಹೇಮಾವತಿ ಫೈನ್. ರಾಮನಗರಕ್ಕೆ ನೀರು ಹರಿಸೋದಕ್ಕೆ ತಯಾರಿಗಳಾಗ್ತಾ ಇದ್ದಂಗೆ ತುಮಕೂರು ಭಾಗದಲ್ಲಿ ರೈತರು ತೀವ್ರ ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಿಠಲ್ ತಮ್ಮೆಲ್ಲ ಮಾಹಿತಿಗೆ. ಪೊಲೀಸ್ ಬಿಗಿ ಭದ್ರತೆಯಲ್ಲೇ ಕಾಮಗಾರಿಯನ್ನ ಈಗ ನಡೆಸಲಾಗ್ತಾ ಇದೆ. ಇದಕ್ಕೂ ರೈತರು ತೀವ್ರ ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಸರ್ಕಾರದ ಈ ಆದೇಶಕ್ಕೆ ಕಾಮಗಾರಿ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆಯನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಇಲ್ಲಿ ರೈತರಿಗೆ ಆಗ್ತಿರುವಂತಹ ಸಮಸ್ಯೆ, ಈ ಕಾಮಗಾರಿಯಿಂದಾಗಿ ರಾಮನಗರಕ್ಕೆ ನೀರು ಹರಿಸೋಕೇನೋ ತಯಾರಿಗಳಾಗ್ತಿದೆ, ಆದ್ರೆ ನಮ್ ಜಮೀನ್ ಹಾಳಾಗುತ್ತೆ, ನಾವು ಬೆಳೆದಿರುವಂತ ಬೆಳೆ ನಾಶವಾಗ್ತಿದೆ, ಇದಕ್ಕೆ ಯಾರು ಹೊಣೆ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 2 ವರ್ಷಗಳಿಂದ ಕಾಮಗಾರಿ ಆಗ್ತಿತ್ತು, ಆದ್ರೆ ಕಾಮಗಾರಿಗೆ ಈಗ ಸರ್ಕಾರ ಚುರುಕನ್ನ ಮುಟ್ಟಿಸಿದೆ. ಅಂದ್ರೆ ವೇಗವಾಗಿ ಮಾಡಬೇಕು ಅಂತ ಹೇಳೋದ್ರ ಜೊತೆಯಲ್ಲಿ ನೋಡಿ ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಅಂದ್ರೆ ರೈತರು ಆ ಸ್ಥಳಕ್ಕೆ ಬರದ ರೀತಿಯಲ್ಲಿ, ಆ ಕಾಮಗಾರಿಯನ್ನ ನಿಲ್ಲಿಸದ ರೀತಿಯಲ್ಲಿ, ತಡೆಯದ ರೀತಿಯಲ್ಲಿ ಪೊಲೀಸ್ ಭದ್ರತೆಯನ್ನ ಹಾಕಿದ್ದಾರೆ. ಒಂದು ವೇಳೆ ರೈತರು ಅಲ್ಲಿ ಬಂದು ಪ್ರತಿಭಟನೆ ಆರಂಭ ಮಾಡಿದ್ರು ಕೂಡ ತಕ್ಷಣಕ್ಕೆ ಅವ್ರನ್ನೆಲ್ಲ ವಶಕ್ಕೆ ಪಡಿಬೇಕು ಅಂತಾನೂ ಪೊಲೀಸ್ ಇಲಾಖೆಗೆ ಸರ್ಕಾರ ಆದೇಶವನ್ನ ಕೊಟ್ಟಿದೆಯಂತೆ.